ನಮಸ್ಕಾರ ಮಕ್ಕಳ. ಇವತ್ತು ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಕ್ಟೋಬರ್ 2023 ಪೇಪರ್ನ ರಿವೈಸ್ ಮಾಡ್ತಾ ಹೋಗೋಣ. ಪ್ಯಾಟ್ರನ್ ಚೇಂಜ್ ಆಗಿದೆ. ಪ್ಯಾಟ್ರನ್ ಚೇಂಜ್ ಆಗಿರೋ ಬದಲು ಆನ್ಸರ್ ಮಾಡಿಕೊಂಡು ಹಾಗೆ ಏನೆಲ್ಲ ಚೇಂಜಸ್ ಇದೆ ನೋಡೋಣ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 80 ಇರುತ್ತೆ. ಟೈಮಿಂಗ್ಸ್ 3 hours ಮಕ್ಕಳ. ಈಗ 3 hours, ಮೊದಲು 3 hours 15 minutes ಇತ್ತು. ಈಗ 15 minutes ತೆಗೆದುಬಿಟ್ಟಿದ್ದಾರೆ. ಹಾಗಾಗಿ ನಿಮಗೆ ಆನ್ಸರ್ ಬರೆಯಲಿಕ್ಕೆ 3 hours ಮಾತ್ರ ಎಕ್ಸಾಮ್ ಟೈಮ್ ಬರುತ್ತೆ. ಸೊ ಇನ್ಸ್ಟ್ರಕ್ಷನ್ಸು ಫಾಲೋ ದ ಪ್ರಿಸ್ಕ್ರೈಬ್ ಲಿಮಿಟ್ ವೈಲ್ ಆನ್ಸರಿಂಗ್ ದ ಕ್ವೆಶ್ಚನ್ಸ್. ಸೊ ಕ್ವೆಶ್ಚನ್ಸ್ಗೆ ನೀವು ಆನ್ಸರ್ ಮಾಡಬೇಕಾದ್ರೆ ಸೊ ಏನು ಟೈಮ್ ಲಿಮಿಟ್ ಇದೆ ಅದನ್ನು ನೋಡಿಕೊಂಡು ಆನ್ಸರ್ ಮಾಡಿ. ಯಾಕೆಂದರೆ 3 marks 4 marks ಬರೀತಾ ಹೋಗಿ ಬೇರೆ ಪುಟಗಟ್ಟಲೆ ಬರೀತೀರಾ ನೀವು. ಹಾಗಾಗಿ ಪುಟಗಟ್ಟಲೆ ಬರೆಯೋ ಅಂಥ ಅವಶ್ಯಕತೆ ಇಲ್ಲ. ಎಷ್ಟು ಬರಿಬೇಕು ಅಂತ ಮುಂದೆ ಈ ಕ್ವೆಶ್ಚನ್ಸ್ ಬಂದಾಗ ಹೇಳ್ತಾ ಹೋಗ್ತೀನಿ. ಸೊ ಅದ್ರ ಬಗ್ಗೆ ಗಮನ ಕೊಡಿ. Write the correct question number as it appears on the question paper. So question paper ಮೇಲೆ ಏನು question number ಇರುತ್ತೆ, the same number you should write in your answer sheet also. ಓಕೆ, ಕ್ವೆಶ್ಚನ್ ಪೇಪರಲ್ಲಿ ಒಂದು ನಂಬರ್ ಇರುತ್ತೆ, ನಿಮ್ಮ ಆನ್ಸರ್ ಶೀಟಲ್ಲಿ ಮತ್ತೊಂದು ನಂಬರ್ ಇದ್ರೆ ಆ ಕ್ವೆಶ್ಚನ್ಗೆ ಅದು ಟ್ಯಾಲಿ ಆಗ್ತಾ ಇಲ್ಲ ಅಂದರೆ ನಾವು ಆ ಆನ್ಸರ್ಗೆ ಯಾವುದೇ ಒಂದು ಮಾರ್ಕ್ಸ್ ಅಲಾಟ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕ್ವೆಶ್ಚನ್ ಪೇಪರಲ್ಲಿ ಏನು ಕ್ವೆಶ್ಚನ್ ನಂಬರ್ ಇರುತ್ತೆ ಆ ನಂಬರ್ನ ನೀವು ಬರೀಲೇಬೇಕು. ಮತ್ತೆ ಇಲ್ಲಿ MCQs, ಚೂಸ್ ಕರೆಕ್ಟ್ ಆನ್ಸರ್, ರೀರೈಟ್ ಇಟ್. MCQs ಅಲ್ಲಿ ಬರೀ ABCD ಅಂತ ಬರೆಯುವಂಥದ್ದಲ್ಲ. ಆಪ್ಷನ್ ಎ ಆಗಿದ್ರೆ ಎ ಅಂತ ಬರೆದು ಆಪ್ಷನ್ ಎ ಮುಂದೆ ಇರೋ ಆನ್ಸರೇ ಬರೀಬೇಕು. ಆಪ್ಷನ್ ಎ ಅಂತ ಬರೆದು ಯಾವುದೋ ಆಪ್ಷನ್ ಸಿ ಮುಂದೆ ಇರೋ ಆನ್ಸರ್ ಬರೆದ್ರೆ ಅದು ಇನ್ವ್ಯಾಲಿಡ್ ಆಗ್ತದೆ. ಈಗ ಆಪ್ಷನ್ ಸಿನೇ ಉತ್ತರ ಇದ್ರೆ ಸಿ ಮುಂದೆ ಏನಿರುತ್ತೆ ಅದನ್ನೇ ಬರಿಬೇಕು. ಬಿ ಇದ್ರೆ ಬಿ ಮುಂದೆ ಏನು ಉತ್ತರ ಇರುತ್ತೆ ಅದನ್ನೇ ಬರಿಬೇಕಾಗ್ತದೆ. ಹಾಗಾಗಿ ಸೊ ಅದನ್ನ ನೋಡಿಕೊಂಡು ಸರಿಯಾಗಿ ಬರೀಬೇಕಾಗುತ್ತದೆ. ಈ MCQsನ ಮತ್ತೊಮ್ಮೆ ಒಂದೇ ಸಲ 1 to 10 ಪೂರ್ತಿ ಒಂದೇ ಸಲ ಬರೀಬೇಕಾಗುತ್ತದೆ. ಸೊ ಮೊದಲು 5 ಒಂದ್ ಕಡೆ ಬರೆದು ಇನ್ನ 5 ಮತ್ತೊಂದ್ ಕಡೆ ಬರೆಯುವಂಥದ್ದು ಅಥವಾ ಬರ್ದಿರೋ ಆನ್ಸರ್ನೇ ಮತ್ತೊಂದ್ ಕಡೆ ಬರೆಯುವಂಥದ್ದು ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಅಂದರೆ ಮೋರ್ ದೆನ್ ಒನ್ಸ್ ನೀವು ಬರೆದಿದ್ರೆ ಸೊ ನಿಮಗೆ 0 marks ಬರ್ತದೆ. ಹಾಗಾಗಿ 1 to 10 ಪೂರ್ತಿ ಫಸ್ಟಲ್ಲೇ ಇರಬೇಕಾಗ್ತದೆ. ನೆಕ್ಸ್ಟ್ ಆನ್ಸರ್ ನಂಬರ್ 25 ಒಂದು ಪ್ಯಾಸೇಜ್ ಇರ್ತದೆ. 26 ಬಂದು ಕ್ವೆಶ್ಚನ್ ಆಫ್ ಪ್ರನೌನ್ಸ್ ಇರುತ್ತೆ. 29 ಬಂದ್ಬಿಟ್ಟು ನೋಟ್ ಮೇಕಿಂಗ್ ಇರುತ್ತೆ. ಹಾಗಾಗಿ ಅದು ಒಂದೇ ಸಮಯ ಬರಿಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದು ಕ್ವೆಶ್ಚನ್ಸು ತುಂಬಾ ಅಂದ್ರೆ ನೋಡಿ A to J ಇರುತ್ತೆ. ಅಂದ್ರೆ ಪ್ಯಾಸೇಜ್ ಅಲ್ಲಿ A to J ಒಂದೇ ಕಡೆ ಇರಬೇಕು. ಸೊ A to E ಬರೆಯೋದು, FGH ಬೇರೆ ಕಡೆ ಬರೆಯೋದು, I ಮತ್ತೊಂದ್ ಕಡೆ ಬರೆಯೋದು, J ಇನ್ನೊಂದ್ ಕಡೆ ಬರೆಯೋದು ಆಗ್ಬಾರ್ದು. ಸೊ ಒಂದೇ ತರ A to J ಏನು ಉತ್ತರ ಇರುತ್ತೆ ಒಂದೇ ಕಡೆ ಇರಬೇಕಾಗುತ್ತೆ. ಅದೇ ಪ್ರನೌನ್ಸು ಹಾಗೆ ಮತ್ತೆ ನೋಟ್ ಮೇಕಿಂಗು ಹಾಗೆ. ಹಾಗಾಗಿ ಸೊ ಎಲ್ಲವನ್ನು ಬರಿಬೇಕಾದ್ರೆ ಸೊ ಗಮನ ಕೊಟ್ಟು ಬರಿಬೇಕಾಗುತ್ತೆ. ಸೊ ಫಸ್ಟ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್. ಸೊ ನೀವು ರೈಟ್ ಆಪ್ಷನ್ನ ಚೂಸ್ ಮಾಡಿಕೊಂಡು ಬರಿಬೇಕು. ಸೊ 10 marks. ಹೊಸ ಪ್ಯಾಟ್ರನ್ ಅಲ್ಲೂ ಸಹ ಮೊದಲನೇದು MCQನೇ ಇರುತ್ತೆ, 10 marks ಇರುತ್ತೆ. ಹಾಗಾಗಿ ಸೊ ಇಲ್ಲಿ ರೋಮಿಯೋ ಜೂಲಿಯೆಟ್ ಇಂದ ಮೊದಲನೇ ಕ್ವೆಶ್ಚನ್ ಇದೆ. ಡ್ಯಾಶ್ ಈಸ್ ಕಂಪೇರ್ ಟು ದ ಸ್ನೋಯಿ ಡವ್ ಇನ್ ರೋಮಿಯೋ ಅಂಡ್ ಜೂಲಿಯೆಟ್. ಸೊ ಯಾರನ್ನ ಸ್ನೋಯಿ ಡವ್ ಅಂತ ಕರೀತಾರೆ? ಸೊ ಇಟ್ ಈಸ್ ನನ್ ಅದರ್ ದನ್ ಜೂಲಿಯೆಟ್. ಸೊ ಜೂಲಿಯೆಟ್ ಈಸ್ ಅ ಕರೆಕ್ಟ್ ಆನ್ಸರ್. ಇನ್ 2 Dear, ದ ಕ್ರಿಮಿನಲ್ ರಿಸೀವ್ಡ್ ಡ್ಯಾಶ್ ಆಫ್ ಹಿಸ್ ಆನ್ಯುಟಿ ಇನ್ ಅಡ್ವಾನ್ಸ್. ಸೊ ಎಷ್ಟು ತಗೊಳ್ತಾನೆ? 1/3. ಜೈಲನ್ನ ಬಿಟ್ಟು ಹೋಗ್ಬೇಕಾದ್ರೆ 600 ಆನ್ಯುಟಿ ಫಿಕ್ಸ್ ಮಾಡ್ತಾರೆ. ಆ 600 ಆನ್ಯುಟಿಯಲ್ಲಿ 1/3 ಅನ್ನ ಅಡ್ವಾನ್ಸ್ ಆಗಿ ಅವನು ತಗೊಳ್ತಾ ಹೋಗ್ತಾನೆ. ಹಾಗೆ ನೆಕ್ಸ್ಟ್ ಥರ್ಡ್ ಕ್ವೆಶ್ಚನ್. ಅಕಾರ್ಡಿಂಗ್ ಟು ದ ಪ್ರಾಫಿಟ್ ಇನ್ ದ ಪೊಯಮ್ ಆನ್ ಚಿಲ್ಡ್ರನ್, ದ ಆರ್ಚರ್ ಲವ್ಸ್ ದ ಬೋ ದಟ್ ಈಸ್ ಸ್ಟೇಬಲ್. ಸೊ ಬೋ ಅಂದ್ರೆ ಇಲ್ಲಿ ಪೇರೆಂಟ್ಸ್ ಆಗ್ತಾರೆ, ಲಿವಿಂಗ್ ಆರೋಸ್ ಅಂದ್ರೆ ಚಿಲ್ಡ್ರನ್ ಆಗ್ತಾರೆ. ಹಾಗಾಗಿ ಆ ಲಿವಿಂಗ್ ಆರೋಸ್ ಆರ್ ಸೆಂಟ್ ಫೋರ್ತ್ ಅಂತ ಹೇಳ್ತಾರೆ. ಅದೇ ಬೋ ಈಸ್ ಸ್ಟೇಬಲ್. ಪೇರೆಂಟ್ಸು ಸ್ಟೇಬಲ್ ಆಗಿ ನಿಂತಿರ್ತಾರೆ, ಮಕ್ಕಳು ಮುಂದೆ ಹೋಗ್ತಿರ್ತಾರೆ ಅನ್ನೋ ಅರ್ಥ ಬರ್ತದೆ. ಸೊ ಫೋರ್ತ್ ಕ್ವೆಶ್ಚನ್ A to Z ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂಡ್ ಆಗ್ರೋ ಎಕಾಲಜಿ.
So these are the two subjects which is offered in Earth University. ಹಾಗಾಗಿ ಕೋರ್ಸಸ್ ಕಂಡಕ್ಟೆಡ್, ಅಲ್ಲಿ ಕೋರ್ಸಸ್ ಏನ್ ಕೋರ್ಸ್ ಮಾಡ್ತಾ ಇದ್ರು ವಂದನಾ ಶಿವ ಅನ್ನೋಂಥದ್ದು ಇಲ್ಲಿ ಹೇಳ್ಬೇಕು. ಅರ್ತ್ ಯೂನಿವರ್ಸಿಟಿ ಎರಡು ಸಬ್ಜೆಕ್ಟ್ಗಳನ್ನ ಕೋರ್ಸನ್ನ ಮಾಡ್ತಾ ಇದ್ರು. ವಂದನಾ ಶಿವಾಸ್ ಅರ್ತ್ ಯೂನಿವರ್ಸಿಟಿ ವಾಸ್ ಇನ್ಸ್ಪೈರ್ಡ್ ಬೈ, ಯಾರಿಂದ ಇನ್ಸ್ಪೈರ್ ಆಗಿ ಅರ್ತ್ ಯೂನಿವರ್ಸಿಟಿನ ಅವರು ಕಟ್ತಾರೆ ಅಥವಾ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಟ್ಯಾಗೋರ್ಸ್ ಶಾಂತಿನಿಕೇತನ್. ಸೊ ರವೀಂದ್ರನಾಥ್ ಟ್ಯಾಗೋರರ ಶಾಂತಿನಿಕೇತನ ಫಾರೆಸ್ಟ್ ಸ್ಕೂಲ್ ಅನ್ನನ್ನು ನೋಡಿ ಅದನ್ನ ನೋಡಿ ಇನ್ಸ್ಪೈರ್ ಆಗಿ ಅವರು ಸಹ ಅರ್ತ್ ಯೂನಿವರ್ಸಿಟಿಯನ್ನ ಶುರು ಮಾಡಿದ್ದಾರೆ. ಹಾಗೆ 6th ಒನ್ ಅಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇದೆ, ಸನ್ನಿ ಮಾರ್ನಿಂಗ್ ಇಂದ ಬರುವಂತದ್ದು. ಹಾಗಾಗಿ ನೀವು ಕರೆಕ್ಟ್ ಆಗಿ ಮ್ಯಾಚ್ ಮಾಡಿ ಆ ಮ್ಯಾಚಿಗೆ ಯಾವ ಆಪ್ಷನ್ ಸೂಟ್ ಆಗುತ್ತೆ ABCDಯಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗಿ ಚೂಸ್ ಆಗುತ್ತೆ ಅದನ್ನೇ ಬರಿಬೇಕಾಗುತ್ತೆ. ಮ್ಯಾಚ್ ದ ಫಾಲೋಯಿಂಗ್ ಆಸ್ ಇಟ್ ಈಸ್ ಬರೆದು 1, 2, 3 ಬರೆದ್ರೆ ಮಾರ್ಕ್ಸ್ ಕೊಡೋದಿಲ್ಲ. ಸೊ ಆಪ್ಷನ್ಸ್ ಬರಿಬೇಕು. ಈಗ ಲಾರೆಟ್ ಸಿಲ್ವರ್ ಮೇಡನ್. ಸೊ 1ಗೆ ಬಿ ಆನ್ಸರ್ ನೋಡಿ, ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಇದೆ, 1-B ಇದೆ. ಅಂಡ್ ಸೆಕೆಂಡ್ 2C ಇದೆ. ಸೊ 2 ಕಸಿನ್, ಸಿ ಅಂದ್ರೆ ಗಾನ್ಸಾಲೋ ಆಗ್ತಾನೆ. ಪಿಂಚ್ ಆಫ್ ಸ್ನಫ್ ಬಂದು ಪೀಸ್. ಅವರಿಬ್ರು ಜಗಳ ಮಾಡ್ತಿರ್ತಾರೆ, ಪಿಂಚ್ ಆಫ್ ಸ್ನಫ್ ಇಂದ ಅವರ ಮಧ್ಯ ಪೀಸ್ ಫಾರ್ಮ್ ಆಗುತ್ತೆ. ಹಾಗಾಗಿ ಸೊ ಇಲ್ಲಿ ಆಪ್ಷನ್ ಎ ಇಸ್ ಕರೆಕ್ಟ್. 1ಗೆ ಬಿ, 2ಗೆ ಸಿ, 3ಗೆ ಎ ಆನ್ಸರ್ ಆಗಿರುತ್ತೆ. ಸೊ ನೀವು ಮ್ಯಾಚ್ ದ ಫಾಲೋಯಿಂಗ್ ಬರೆದು ಕರೆಕ್ಟ್ ಆಗಿ ಆನ್ಸರ್ ಬರೆದ್ರೆ ಅದಕ್ಕೆ ಮಾರ್ಕ್ಸ್ ಅಸೈನ್ ಮಾಡೋದಿಲ್ಲ. ಈ ಆಪ್ಷನ್ಸ್ ಅಲ್ಲಿ ಚೂಸ್ ಮಾಡಿ ಬರಿಬೇಕು. ಅಕಾರ್ಡಿಂಗ್ ಟು ಡಾನ್ ಗಾನ್ಸಿಲೋ, the 3 priests are dash in the park, saying mass, reading a book, idling their time. ಸೊ ಇಲ್ಲಿ ಐಡ್ಲಿಂಗ್ ದೇರ್ ಟೈಮ್ ಕರೆಕ್ಟ್ ಆನ್ಸರು. ಡಾನ್ ಗಾನ್ಸಿಲೋ ಹೇಳ್ತಾರೆ ಐಡ್ಲಿಂಗ್ ದೇರ್ ಟೈಮ್ ದೇ ಶುಡ್ ಬಿ ಸೇಯಿಂಗ್ ಮಾಸ್ ಅಂತಾನು ಹೇಳ್ತಾನೆ. ಬಟ್ ಮೊದಲನೇ ಉತ್ತರ ಮೊದಲನೇ ಸಲ ಅವನ ಬಾಯಿಯಿಂದ ಬರೋದು ಐಡ್ಲಿಂಗ್ ದೇರ್ ಟೈಮ್, ಅಂದ್ರೆ ಟೈಮ್ ಅನ್ನ ವೇಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ. ನಂತರದಲ್ಲಿ ಗಾರ್ಡನರ್ ಲೆಸನ್ ಕ್ವೆಶ್ಚನ್ ನಂಬರ್ 8. ಆ ಗಾರ್ಡನರ್ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಗಾರ್ಡನರ್ ಕತೆ, ಆ ಕಥೆಯಲ್ಲಿ ಯಾವುದು ಮೊದಲು ಯಾವುದು ನಂತರ ಅನ್ನೋದು ನೀವು ಹೇಳ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ ಆಪ್ಷನ್ 1 ಕರೆಕ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಓನರ್ಸ್ ಲೈಫ್ ಈಸ್ ಕಲರ್ಫುಲ್, ವೈಫ್ ಇನ್ ಡೈಲಮಾ. ಆ ಪ್ಲಾಂಟೇಶನ್ ಅಂದ್ರೆ ಓಲ್ಡ್ ಮ್ಯಾನ್ ಬಂದ್ಮೇಲೆ ಓನರ್ಸ್ದು ಇನ್ಕಮ್ ಜಾಸ್ತಿ ಆಗುತ್ತೆ, ಹಾಗಾಗಿ ಅವನ ಲೈಫ್ ಕಲರ್ಫುಲ್ ಆಗುತ್ತೆ. ಆ ಕಲರ್ಫುಲ್ ಲೈಫಲ್ಲ ನೋಡಿ ವೈಫ್ ಇನ್ ಡೈಲಮಾ, ವೈಫ್ ಕನ್ಫ್ಯೂಸ್ ಮಾಡ್ಬಿಡ್ತಾಳೆ ವೆದರ್ ದ ಓಲ್ಡ್ ಮ್ಯಾನ್ ಅರೈವಲ್ ಈಸ್ ಗುಡ್ ಆರ್ ಬ್ಯಾಡ್ ಅನ್ನುವಂಥದ್ದು ಅವಳಿಗೆ ಡೈಲಮಾ ಇರುತ್ತೆ. ಅದಾದ್ಮೇಲೆ ಓಲ್ಡ್ ಮ್ಯಾನ್ ನರೇಟಿವ್, ಓಲ್ಡ್ ಮ್ಯಾನ್ ಕಥೆಯನ್ನ ಹೇಳ್ತಾನೆ. ಆ ಕಥೆಯಲ್ಲಿ ಆ ತಮ್ಮಣ್ಣ ಮತ್ತೆ ಬಸವಯ್ಯ ರೈವಲ್ರಿ ಬಗ್ಗೆ ಹೇಳ್ತಾನೆ. ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗ್ತದೆ. ಸೊ ಆಪ್ಷನ್ ಬಿ, ಸಿ, ಡಿ ಅಲ್ಲಿ ಬೇರೆ ಬೇರೆ ಅಂದ್ರೆ ಆ ಕಥೆಯಲ್ಲಿ ಹಂತವಾಗಿ ಬಂದಿಲ್ಲ, ಅದು ಬೇರೆ ಬೇರೆ ಉತ್ತರ ಆಗುತ್ತೆ. ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಎ. ಸೊ 9th ಕ್ವೆಶ್ಚನ್, ಇನ್ ದ ಪೊಯಮ್ ವೆನ್ ಯು ಆರ್ ಓಲ್ಡ್ ದ ಸ್ಪೀಕರ್ ಈಸ್ ಅಡ್ರೆಸ್ಸಿಂಗ್ ಹಿಸ್ ಡ್ಯಾಶ್. ಸೊ ಯಾರನ್ನ ಅಡ್ರೆಸ್ ಮಾಡ್ತಿದ್ದಾನೆ? ಬಿಲ್ಲವ್ಡ್. ಓಕೆ, ಆತನನ್ನ ಆ ಪೊಯೆಟ್ನ ಲವರ್. ಸೊ ಲವರ್ ಅಂದ್ರೆ ಬಿಲ್ಲವ್ಡ್. ಮದರ್, ಡಾಟರ್, ಸಿಸ್ಟರ್ ಕೊಟ್ಟಿಯ, ಇವ್ರು 3 ಜನ ಆಗೋದಿಲ್ಲ. ಸೊ ಅವಳು ಪೊಯೆಟ್ ಯಾರನ್ನ ಇಷ್ಟಪಡ್ತಾ ಇದ್ರು ಅವ್ರ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಸೊ ಇಲ್ಲಿ 9th ಲೆಸನ್ ತಗೊಂಡಿದ್ದಾರೆ. ಐ ಬಿಲೀವ್ ದ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅನ್ನುವಂತಹ ಪಾಠವನ್ನು ತಗೊಂಡಿದ್ದಾರೆ. ಆದರೆ ನಿಮಗೆ ಇರೋದು ಕ್ವೆಶ್ಚನ್ ನಂಬರ್ 8 ಯೂನಿಟ್ ನಂಬರ್ 8 ವರೆಗೂ, ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಅಲ್ಲಿವರೆಗೂ ಇದೆ. ಬಟ್ 23 ಅಲ್ಲಿ ಇದು 9th ಲೆಸನ್ ಇತ್ತು. ಅಕಾರ್ಡಿಂಗ್ ಟು ಬೋರೆಸ್, ಡ್ಯಾಶ್ ಇಸ್ ದ ಎಕ್ಸ್ಟೆನ್ಷನ್ ಆಫ್ ಇಮ್ಯಾಜಿನೇಷನ್ ಅಂಡ್ ಮೆಮೊರಿ. ಸೊ ದ ಬುಕ್ಸ್, ಹಾಗಾಗಿ ನಮ್ಮ ಸೈನ್ಸ್ ಅಂಡ್ ಇನ್ವೆನ್ಷನ್ಸ್ ಏನೇ ಆಗಿದ್ರು ದ ಬುಕ್ಸ್ ಆರ್ ದ ಎಕ್ಸ್ಟೆನ್ಷನ್ ಆಫ್ ಅವರ್ ಇಮ್ಯಾಜಿನೇಷನ್ ಅಂಡ್ ಮೆಮೊರಿ ಅಂತ ಹೇಳ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಬಂದು fill in the blanks by using the right form of the verbs given in the bracket. ಹಾಗಾಗಿ ನೀವು ಬಸವಯ್ಯ ಹ್ಯಾಡ್ 200 acres ಲೆಸ್ ದ್ಯಾನ್ ತಮ್ಮಣ್ಣ. ಸೊ ತಮ್ಮಣ್ಣ ಡ್ಯಾಶ್ ಟು ಸೆಲ್ is 200 acres.
ವಾಸ್ ಆಸ್ಕ್ಡ್. ಅಲ್ಲಿ ತಮ್ಮಣ್ಣ ಸಿಂಗ್ಯುಲರ್ ಆಗುತ್ತೆ, ಹಾಗಾಗಿ ವಾಸ್ ಮತ್ತೆ ವೆರ್ ನಾವು ಯೂಸ್ ಮಾಡಬೇಕು. ತಮ್ಮಣ್ಣ ಸಿಂಗ್ಯುಲರ್ ಇರೋದ್ರೆ ವಾಸ್ ಹಾಕ್ತಿವಿ, ಆಸ್ಕ್ ದ ಪಾಸ್ಟ್ ಟೆನ್ಸ್ ಆಸ್ಕ್ಡ್. ಸೊ ಈ ಆನ್ಸರ್ ಬರಬೇಕಾದ್ರೆ 2 ಲೈನನ್ನು ನೀವು ಕ್ವೆಶ್ಚನ್ ಪೇಪರಲ್ಲಿ ನಿಮ್ಮ ಆನ್ಸರ್ ಪೇಪರಲ್ಲಿ ಬರಿಬೇಕು. ಬರೆದ್ಬಿಟ್ಟು ಈ ಆನ್ಸರ್ ವರ್ಡಿಗೆ ಅಂಡರ್ಲೈನ್ ಮಾಡಬೇಕು. ಅಂಡ್ ಟು ಬಸವಯ್ಯ, ದಿಸ್ ಡ್ಯಾಶ್ ರಿಜೆಕ್ಟ್ ಬೈ ತಮ್ಮಣ್ಣ. ಸೊ ದಿಸ್ ವಾಸ್ ರಿಜೆಕ್ಟೆಡ್. ಸೊ ಅವನು 200 acresನ ಸೇಲ್ ಮಾಡುವಂತ ಬಸವಯ್ಯ ಹೇಳಿ ಕಳಿಸ್ತಾನೆ, ಅದನ್ನು ರಿಜೆಕ್ಟ್ ಮಾಡ್ತಾನೆ. ಸೊ ವಾಸ್ ರಿಜೆಕ್ಟೆಡ್ ಬೈ ತಮ್ಮಣ್ಣ. ಸೊ ಇದು 2 ಮಾರ್ಕ್ಸಿಗೆ ಇರ್ತಾ ಇತ್ತು, ಈಗ ನಿಮಗೆ 3 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಸೊ ದಿಸ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ಸ್ ವಿಲ್ ಬಿ ಗಿವನ್ ಫಾರ್ 3 marks. ಓಕೆ, ಸೊ ಮಾರ್ಕ್ಸ್ ಒಂದು ಎಕ್ಸ್ಟ್ರಾ ಆಗಿದೆ. ನೆಕ್ಸ್ಟ್ ಬಂದು ಲಿಂಕರ್ಸ್. ಸೊ ಲಿಂಕರ್ಸ್ ಬರೋದು ನಿಮ್ಮ ಟೆಕ್ಸ್ಟ್ ಬುಕ್ ಇಂದಾನೆ ಬರುತ್ತೆ. ಸೊ ಈ ಸಲನೂ ಲಿಂಕರ್ಸ್ 4 marks ಇದೆ. ಇದು ಹಳೆ ಪೇಪರ್ ಆಗಿರೋದ್ರಿಂದ 3 marks ಇದೆ, ಬಟ್ ಹೊಸ ಪ್ಯಾಟ್ರನ್ ಪ್ರಕಾರ 4 marks. ಹೊಸ ಪ್ಯಾಟ್ರನ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗೆ 2 mark ಕ್ವೆಶ್ಚನ್, ಒಂದು ಸೆಟ್ ಆಫ್ 2 marks ಕ್ವೆಶ್ಚನ್ಸ್ ಕೊಡ್ತೀನಿ. ನಾನು ಕ್ವೆಶ್ಚನ್ಸ್ ಕೊಡ್ತೀನಿ, ಅದರ ಆನ್ಸರ್ನು ಸಹ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಅದನ್ನ ನೋಡ್ತಾ ಹೋಗಿ. ಸೊ ಇದು ಈ ಪೇಪರ್ ಕಂಪ್ಲೀಟ್ ಮಾಡೋಣ ಈಗ. Vandana, she was started to save seeds from farmers' fields. Then she realized. ಸೊ ಅಲ್ಲಿ ಮಾರ್ಕ್ ತಪ್ಪಾಗಿದೆ ಮಕ್ಕಳ. ಮೊದಲನೇದು then. She realized that a form was needed for demonstration and training. Thus. ಸೊ ಅಲ್ಲಿ 3 ಅಂತ ಮಾರ್ಕ್ ಆಗಿದೆ. ಸೊ 3 ಅಲ್ಲ, thus. Thus Navadanya form was started. As a result, more varieties of seeds were conserved in this form. Okay. ಮೊದಲನೇದು ದೆನ್, ದಸ್, ಕೊನೆಯದು ಆಸ್ ಎ ರಿಸಲ್ಟ್. ಅಲ್ಲಿ ಮಾರ್ಕಿಂಗ್ ಏನೋ ತಪ್ಪಾಗಿರ್ಬೇಕು, ಸೊ ಅದನ್ನ ಸರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಮ್ಯಾಚ್ ದ ಫಾಲೋಯಿಂಗ್ ಬರಿದೆ, 5 marks ಇರುತ್ತೆ. 5 marks ಅಲ್ಲಿ ಆಲ್ ಅಂಡ್ ಸೆಂಡ್ರಿ. ಆಲ್ ಅಂಡ್ ಸೆಂಡ್ರಿ ಅಂದ್ರೆ ಎವ್ರಿ ಒನ್, ಮೀನಿಂಗ್ ಅದು. ಎನ್ ಎ ಫಿಕ್ಸ್ ಅಂದ್ರೆ ಡೈಲಮಾ ಗಾರ್ಡನರ್ ಲೆಸೆಂದು. ದ ಗಾರ್ಡನರ್ ಅದರಲ್ಲಿ ಓಲ್ಡ್ ಮ್ಯಾನ್ ಇದ್ದಾನೆ. ಗ್ಯಾಮ್ಲಿಂಗ್. ಸೊ ಗ್ಯಾಮ್ಲಿಂಗ್ ಅನ್ನೋಂಥದ್ದು ಮೊನಾಕೋ ಇಲ್ಲಿ ಆಗ್ತಿರುತ್ತೆ, ಡರ್ಟಿ ಬಿಸ್ನೆಸ್. ನ್ಯೂಸ್ ನೋ ಅಂದರೆ ರೋಮಿಯೋ ಆಗಿರ್ತಾನೆ. ಹಾಗಾಗಿ ಇದು ಮ್ಯಾಚ್ ದ ಫಾಲೋಯಿಂಗ್ ಫಾರ್ 5 marks. ಓಕೆ, ಸೊ ಇಲ್ಲಿ 5 marksಗೆ ನಿಮಗೆ ಹೊಸ ಪ್ಯಾಟರ್ನ್ ಪ್ರಕಾರ 5 marksಗೆ ನಿಮಗೆ ಐಡೆಂಟಿಫಿಕೇಶನ್ ಆಫ್ ಪ್ರನೌನ್ಸ್ ಬರುತ್ತೆ. ಓಕೆ, ಅವರು 5 ಅಂಡರ್ಲೈನ್ ಮಾಡಿರ್ತಾರೆ, 5 ಆನ್ಸರ್ಸ್ ಬಿ ಸೈಡ್ ಇರುತ್ತೆ, ನೀವು ಅದನ್ನ ಮಾರ್ಕ್ ಮಾಡ್ತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ಎನಿ 6 ಆಫ್ ದ ಫಾಲೋಯಿಂಗ್ ಅಂತ ಹೇಳಿದ್ದಾರೆ. ಚೂಸಿಂಗ್ ಅಟ್ ಲೀಸ್ಟ್ 2 ಫ್ರಮ್ ದ ಪೊಯೆಟ್ರಿ. ಸೊ 2 ಅಂದ್ರೆ ಇದು ಹಳೆ ಪ್ಯಾಟ್ರನ್. ನಿಮಗೆ ಈ ಹಳೆ ಪ್ಯಾಟ್ರನ್ ಇರೋದಿಲ್ಲ. 2 marks, 3 marks ಅಂಡ್ 4 marks ಕ್ವೆಶ್ಚನ್ ಆನ್ಸರ್ ಇರುತ್ತೆ. ಬಟ್ ಲೆಟಸ್ ಅಂದ್ರೆ ಸೇಮ್ ಕ್ವೆಶ್ಚನ್ಸ್ ಇರುತ್ತೆ ನಿಮಗೆ. 3 ಮತ್ತೆ 4 marksಗೆ ಇಲ್ಲಿ ಕೊಟ್ಟಿರುವಂತ ಕ್ವೆಶ್ಚನ್ಸ್ ಇರುತ್ತೆ. ಹೌ ಡಸ್ ಜೂಲಿಯೆಟ್ ಎಕ್ಸ್ಪ್ರೆಸ್ ಹರ್ ಲವ್ ಫಾರ್ ರೋಮಿಯೋ ಇನ್ ರೋಮಿಯೋ ಅಂಡ್ ಜೂಲಿಯೆಟ್. ಸೊ ಈ ರೋಮಿಯೋ ಜೂಲಿಯೆಟ್ ಅಲ್ಲಿ ಬರೋದೇ 2 ಪ್ರಶ್ನೆ. ವಾಟ್ ಆರ್ ದ ಸಿಮಿಲೀಸ್ ಯೂಸ್ ಬೈ ರೋಮಿಯೋ ಟು ಡಿಸ್ಕ್ರೈಬ್ ಜೂಲಿಯೆಟ್, ಇಲ್ಲ ಅಂದ್ರೆ ಹೌ ಜೂಲಿಯೆಟ್ ವಾಂಟೆಡ್ ಟು ಇಮಾರ್ಟಲೈಸ್ ರೋಮಿಯೋ. ಹಾಗಾಗಿ ಈ ಜೂಲಿಯೆಟ್ ರೋಮಿಯೋನ ಯಾವ ತರ ವರ್ಣನೆ ಮಾಡ್ತಾಳೆ ಅದನ್ನ ನೀವು ಹೇಳಬೇಕಾಗುತ್ತೆ. ಸೊ ಇಟ್ ಈಸ್ ದ ರೋಮಿಯೋ ವಿಸಿಟ್ಸ್ ಹರ್ ಓನ್ಲಿ ಡ್ಯೂರಿಂಗ್ ನೈಟ್ and it is a day for us and day for her. Okay, and she called the night as the soft night, black broad night, and she'll compare Romeo to the new snow who comes on the raven's back. Okay, so like this she go on describing the Romeo. In ನನ್ನ ಯೂಟ್ಯೂಬ್ ಚಾನಲಲ್ಲಿ ಆ ಪಾಠದಲ್ಲಿ ನೀವು ನೋಡ್ಕೊಳ್ಳಿ, ಅದರಲ್ಲಿ ಕಂಪ್ಲೀಟ್ ಆನ್ಸರು ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ನೆಕ್ಸ್ಟ್, ವೈ ಡಸ್ ಪ್ರಾಫಿಟ್ ಕೆಟಗರಿಯಲ್ಲಿ ಸ್ಟೇಟ್ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಇನ್ ಆನ್ ಚಿಲ್ಡ್ರನ್. ಆನ್ ಚಿಲ್ಡ್ರನ್ ಸಮ್ಮರಿಯನ್ನ ಬರೀಬೋದು ನೀವು. ಈಗ ಹೊಸ ಪ್ಯಾಟರ್ನ್ ಪ್ರಕಾರ ಈ ರೋಮಿಯೋ ಜೂಲಿಯೆಟ್ ಪ್ರಶ್ನೆ 3 marksಗೆ ಬರ್ಬೋದು, ಈ ಆನ್ ಚಿಲ್ಡ್ರನ್ದು 4 marksಗೆ ಬರ್ತದೆ. ಆ್ಯಂಡ್ ಹೌ ಇಸ್ ದ ಸ್ಪೀಕರ್ ಪ್ಯಾಷನೇಟ್ ಲವ್ ಫಾರ್ ಹಿಸ್ ಬಿಲವೆಡ್ brought out in the poem when you are old.
ಸೊ ವೆನ್ ಯು ಆರ್ ಓಲ್ಡ್ ಇರೋದೇ 3 ಸ್ಟ್ಯಾನ್ಸಸ್. ಆ 3 ಸ್ಟ್ಯಾನ್ಸಾದು ನೀವು ಸಮರಿಯನ್ನ ಬರಿಬೇಕಾಗತ್ತೆ. Okay, so when she becomes old, she sit beside the fireplace, nodding her head. She take out the book of poems, and when she is reading the book, she'll have the soft, the look in her eyes. She remembers her past, that means youthful days, harmony, louder, whether it is true or false. And many loved her, the glad grace, but one person, louder soul, pilgrim soul, and he loved her in the changing face of the sorrows. ಸೊ ಈ ರೀತಿಯಲ್ಲಿ ಪ್ರಶ್ನೆ ಹೋಗ್ತಾ ಅಂದರೆ ಉತ್ತರ ಇರುತ್ತೆ. ಆ ಉತ್ತರವನ್ನು ಪೂರ್ತಿ ಬರಿಬೇಕು. ಅಗೇನ್ ಇಟ್ ವಿಲ್ ಬಿ ಆಸ್ಕ್ಡ್ ಫಾರ್ 3 marks. ಸೊ 17th, what benefits did criminal reap in 2D? So what are the benefits are given to the criminal? Because the criminal was not given any punishment in the 2D chapter. Because when the criminal is caught, he should be punished, or some punishment should be given. Whereas here in the 2D, no punishment was given. They thought of the executing the criminal, but there was a hitch. They never had a guillotine nor an executioner. So they altered into the death sentence, and there was not proper prison to keep. Okay, and somehow they managed to keep, and they appointed a special guard to look after this person, and the special guard duty was to get the food from the palace kitchen and to give him. And after eating, he was just sleeping inside the prison. Nothing was given. Okay, at last the income was more, the special guard is removed, and criminal was asked to run away, but he reluctant to go away, refused to go away from the prison. Then somehow they managed to give a pension, and the criminal got 1/3 of his annuity and settled across the frontier. ಈ ರೀತಿ. ಸೊ ಕ್ರಿಮಿನಲ್ ಚರಿತ್ರೆ ಯಾವ ರೀತಿ ಇತ್ತು ಅನ್ನೋದನ್ನ ನೀವು ಬರೀಬೋದು. ಅರ್ತ್ ಯೂನಿವರ್ಸಿಟಿ, ವಂದನಾ ಶಿವ ಪಾಠದ್ದು ಅರ್ತ್ ಯೂನಿವರ್ಸಿಟಿ ಬಗ್ಗೆ ಬರಿಬೇಕಾಗತ್ತೆ. ಸೊ ಅಲ್ಲಿ ವಾಟ್ ಅರ್ತ್ ಟೀಚರ್ಸ್ ಅನ್ನೋಂತಹ ಹೆಡ್ಡಿಂಗ್ ಇದೆಯಲ್ವಾ, ಅದರಲ್ಲಿ 2 ಪ್ಯಾರಾ. ಸೊ ವಾಟ್ ಅರ್ತ್ ಟೀಚರ್ಸ್ ಅಲ್ಲಿ 2nd ಪ್ಯಾರಾ ಅಂಡ್ 3rd ಪ್ಯಾರಾ ಫುಲ್ ಆನ್ಸರ್ನ ಬರಿಬೇಕಾಗ್ತದೆ. ದೆನ್ what circumstances led Donna Lara conclude Don Gonzalo to be ill-natured man? Okay, Donna Lara, why she'll call him as a ill-natured man? Okay, ಕೆಟ್ಟ ಸ್ವಭಾವದ ಮನುಷ್ಯ ಅಂತ ಏನಕ್ಕೆ ಕರೀತಾಳೆ? Because of the temper. When he walks, he make the pigeons to fly away. Okay, and as he walks, his feet will raise more dust. Okay, and he just scolds the 3 priests who occupied his bench. Okay, by looking at this, the Donna Lara concludes he is an ill-natured man. And owner's lifestyle change. This is a 4-mark question in the new syllabus, also very important. So after the arrival of the old man, how the owner's lifestyle completely changed. So you should write that. So in my lesson, I have explained this. You can just have a look at the lesson also. Why did the woman led by Bachini Devi put up resistance to felling trees? So Bachini Devi Advani village alli Yatara protested against her own husband by lighted lanterns in the broad daylight. ಆ ಒಂದು ಸನ್ನಿವೇಶವನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಹಾಗಾಗಿ ಫಾರೆಸ್ಟ್ ಆಫಿಷಿಯಲ್ಸ್ ಜೊತೆ ಯಾವ ಥರ ಬಚಿನಿ ದೇವಿ ಅಂಡ್ ದ ಅದರ್ ವಿಲೇಜ್ ವುಮೆನ್ ಹೌ ದ ಪ್ರೊಟೆಸ್ಟೆಡ್ ಅದರ ಬಗ್ಗೆ ನೀವು ಹೇಳ್ಬೋದು. ಟ್ರೇಸ್ ದ ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಅಂಡ್ ಬಸವಯ್ಯ. ಸೊ ರೈವಲ್ರಿ ಎಲ್ಲಿಂದ ಶುರುವಾಗುತ್ತೆ? ಸೊ ಫಸ್ಟ್ ಇಟ್ ವಾಸ್ ಎ ಹೆಲ್ತಿ ಕಾಂಪಿಟೇಷನ್, ಅಂಡ್ ದೆನ್ ಇಟ್ ಹ್ಯಾಸ್ ಸ್ಟಾರ್ಟೆಡ್ ಟು ದ ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಅಂಡ್ ಬಸವಯ್ಯ. ಸೊ ಗಾರ್ಡನರ್ ಲೆಸನ್ನ ನೋಡಿ, ಅದರಲ್ಲಿ ಆನ್ಸರ್ಸ್ ಇದೆ. ಎಲ್ಲದಕ್ಕೂ ಆನ್ಸರ್ನ ನಾನು ನಿಮ್ಮ ಯೂಟ್ಯೂಬ್ ಚಾನಲ್ ಅಂದರೆ ನನ್ನ ಚಾನಲಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ.
Just you can have a look. What is poetry? According to the Boris, I believe the books will never disappear. ಇದು ಸಹ 4 ಮಾರ್ಕ್ಸಿನ ಪ್ರಶ್ನೆ. ಹಾಗಾಗಿ ಬಟ್ ನಿಮಗೆ ಈ ಸಲ ಈ ಪಾಠ ಇಲ್ಲ ಅನ್ಸುತ್ತೆ. ಯೂನಿಟ್ 8ವರೆಗೂ ಅಷ್ಟೇ ಇರುವಂಥದ್ದು. ನೆಕ್ಸ್ಟ್ ಮೈನ್ ಬಂದು 6 ಮಾರ್ಕ್ ಕ್ವೆಶ್ಚನ್. ಈಗ ನಿಮಗೆ 6 ಮಾರ್ಕ್ಸ್ ಕ್ವೆಶ್ಚನ್ ಇರೋದಿಲ್ಲ. ಓನ್ಲಿ 2, 3 and 4 ಮಾರ್ಕ್ಸ್ ಕ್ವೆಶ್ಚನ್ಸ್ ಅಷ್ಟೇ ಇರುತ್ತದೆ. ಹಾಗಾಗಿ ನೆಕ್ಸ್ಟು ಬಂದು ಪ್ಯಾಸೇಜು. ಇಲ್ಲಿ ಹಳೇ ಅಂದರೆ ಇದು ಹೋದ ವರ್ಷದ ಪೇಪರ್ ಆದ್ರಿಂದ ಪ್ಯಾಸೇಜ್ಗೆ 10 ಮಾರ್ಕ್ಸ್ ಕೊಡ್ತಾ ಇದ್ರು. ಈಗ 10 ಮಾರ್ಕ್ಸ್ ಇಲ್ಲ, ನಿಮ್ಮ ಪ್ಯಾಸೇಜ್ಗೆ 9 ಮಾರ್ಕ್ಸ್ ಇರುತ್ತೆ. ಓಕೆ, ನೀವು ಪ್ಯಾಸೇಜ್ ಆನ್ಸರ್ ಆದರೂ ಬರಿಬೋದು. ಇನ್ನು ಅಂದರೆ ಪೊಯೆಟ್ರಿ ಆಪ್ಷನ್ ಕೊಡ್ತಾರೆ. ಪೊಯೆಟ್ರಿಗೂ 9 ಕ್ವೆಶ್ಚನ್ಸ್ ಇರುತ್ತೆ. ಸೊ ನೀವು ಪೊಯೆಟ್ರಿ ಆನ್ಸರ್ ಆದರೂ ಬರಿಬೋದು, ಈ ಪ್ರೋಸ್ ಆನ್ಸರ್ ಇದು ಪ್ಯಾಸೇಜ್ ಆನ್ಸರ್ ಆದರೂ ಬರೀಬಹುದು. ಸೊ ಪ್ಯಾಸೇಜ್ನ ಸರಿಯಾಗಿ ಓದ್ಕೊಳ್ಳಿ. ಸರಿಯಾಗಿ ಓದ್ಕೊಂಡ್ರೆ ನಿಮಗೆ ಆನ್ಸರ್ಸು ಸಿಗುತ್ತೆ. ನೆಕ್ಸ್ಟು ಕ್ವೆಶ್ಚನ್ ನಂಬರ್ 26, 4 ಮಾರ್ಕ್ಸ್. ಸೊ ಅದರಲ್ಲಿ ಅಂದರೆ ಈಗ 5 ಮಾರ್ಕ್ಸ್ ಇದೆ ಹೊಸ ಇದ್ರ ಪ್ರಕಾರ, ಐಡೆಂಟಿಫಿಕೇಶನ್ ಆಫ್ ಪ್ರನೌನ್. ಹಾಗಾಗಿ ಇನ್ ಎ ವಿಲೇಜ್ ಇನ್ ದ ಈಸ್ಟ್ ದೇರ್ ಲಿವ್ಡ್ ಎನ್ ಓಲ್ಡ್ ಕಪಲ್. ಸೊ ಅದು ದೇರ್ ಅಂದರೆ ವಿಲೇಜ್. ಓಕೆ, ವಿಲೇಜ್ ಇನ್ ದ ಈಸ್ಟ್ ಅಂತ ಬರೀಬೋದು. ದೇ ಡಿಡ್ ನಾಟ್ ಹ್ಯಾವ್ ಎನಿ ಚಿಲ್ಡ್ರನ್. ಸೊ ಇಲ್ಲಿ ದೇ ಅಂದರೆ ಓಲ್ಡ್ ಕಪಲ್. A family had moved into the village. It was their son's second birthday. Okay, so there a family had moved into the village. It was their sons. A family. ಇಲ್ಲಿ ಓಲ್ಡ್ ಕಪಲ್ ಅಂತ ಇದೆ ಮಕ್ಕಳ, ಓಲ್ಡ್ ಕಪಲ್ ಅಲ್ಲ ಆನ್ಸರು, ಆ ಫ್ಯಾಮಿಲಿ. ಓಕೆ, ದೇರ್ ಅಂದರೆ ಫ್ಯಾಮಿಲಿ ಆಗುತ್ತೆ. ಆ್ಯಂಡ್ they sent 2 delicious laddus to the couple who ate it with a great relish. Okay, it andre laddus. Okay, ಇಲ್ಲಿ ಥರ್ಡ್ ಒನ್ ದೇರ್ ಅಂದರೆ ಫ್ಯಾಮಿಲಿ. ಓಕೆ, ಓಲ್ಡ್ ಕಪಲ್ ಅಂತ ಇದೆ, ಅದು ಮಿಸ್ಟೇಕು. ಸೊ ದೇರ್ ಮೊದಲನೇದು ದೇರ್ ಅಂದರೆ ವಿಲೇಜ್ ಇನ್ ದ ಈಸ್ಟ್, ಬರೀ ಈಸ್ಟ್ ಬರೆದಿದ್ದಾರೆ ಇಲ್ಲಿ. ಹಾಗಾಗಿ ಆ ವಿಲೇಜ್ ಇನ್ ದ ಈಸ್ಟ್ ಬರಿಬೇಕು. ಮೂರನೇದು ಫ್ಯಾಮಿಲಿ ಬರಿಬೇಕು. ಸೊ ನೆಕ್ಸ್ಟ್ ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್. 3 ಮಾರ್ಕ್ಸ್ ಇದೆ. ಈಗ ಹೊಸ ಪ್ಯಾಟ್ರನ್ ಪ್ರಕಾರ 4 ಮಾರ್ಕ್ಸ್ ಇರುತ್ತೆ. ಸೊ ದೇ ಹ್ಯಾವ್ ಗಿವನ್ ದ ಸಿಚುಯೇಷನ್ ಕಾನ್ವರ್ಸೇಷನ್ ಬಿಟ್ವೀನ್ ದ ಪ್ರಿನ್ಸಿಪಾಲ್ ಅಂಡ್ ದ ಸ್ಟೂಡೆಂಟ್ ಹೂ ಹ್ಯಾಸ್ ಟು ಜಾಯಿನ್ ಫಸ್ಟ್ PUC. ಸೊ ಫಸ್ಟ್ PUC ಜಾಯಿನ್ ಆಗಲಿಕ್ಕೆ ಸ್ಟೂಡೆಂಟ್ ಬಂದಿದ್ದಾನೆ, ಆ ಸ್ಟೂಡೆಂಟ್ ಜೊತೆ ಪ್ರಿನ್ಸಿಪಲ್ ಮಾತಾಡ್ತಾರೆ. ಸೊ ಗುಡ್ ಮಾರ್ನಿಂಗ್ ಸರ್ ಡ್ಯಾಶ್ ಇಂಟ್ರಡ್ಯೂಸಸ್ ಹಿಮ್ಸೆಲ್ಫ್. ಇಂಟ್ರಡ್ಯೂಸಸ್ ಅವನ ಬಗ್ಗೆ, ಆ ಸ್ಟೂಡೆಂಟ್ ತನ್ನ ಬಗ್ಗೆ ತಾನು ಹೇಳ್ಕೊಳ್ತಾನೆ. So I am so and so. I wanted to join first PU. So what do you want? I have passed. Good morning, sir. I am. So introduces himself andaga. I am on ಹೆಸರು ಹೇಳ್ತಾನೆ. I am Suresh ಅಥವಾ ಏನೋ ಒಂದು ಹೆಸರು ಮಹೇಶ್ ಆ ಥರ. Okay, good morning, sir. I am Suresh. ಹಾಗಾಗಿ ಎಸ್, ವಾಟ್ ಡು ಯು ವಾಂಟ್, ಏನು ಬೇಕಾಗಿತ್ತು? I have a student ಹೇಳ್ತಾನೆ, I have passed SLC in first class dash seeking suggestion about confirmation. So which combination I should take in first PU? Okay, SLC ಅಲ್ಲಿ ಫಸ್ಟ್ ಕ್ಲಾಸ್ ಬಂದಿದೆ. ಸೊ ವೆದರ್ ಟು ಟೇಕ್ ಸೈನ್ಸ್ ಆರ್ ಕಾಮರ್ಸ್ ಅಥವಾ ಆರ್ಟ್ಸ್, ಸೀಕಿಂಗ್ ಸಜೆಷನ್ ಅಬೌಟ್ ಕನ್ಫರ್ಮೇಷನ್. ಹಾಗೆ ಅವನು ಸಜೆಷನ್ ಕೇಳ್ತಾ ಇದ್ದಾನೆ. ದ ಪ್ರಿನ್ಸಿಪಲ್ ಗಿವಿಂಗ್ ಸಜೆಷನ್, ಅವ್ರು ಹೇಳ್ಬೋದು, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ science and biology, you can take up the PCMB. Or if you are interested in computer, you can take PCMC. Otherwise, you can opt for commerce also, like CEBA, CBA, MSBA. Okay, so whichever field you are liking, you can join ಅಂತ ಅವರು ಸಜೆಷನ್ ಕೊಡ್ತಾರೆ. ಅವನು ಸ್ಟೂಡೆಂಟ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂತ ಹೇಳ್ತಾನೆ. ಸೊ ಆ ಬ್ಲ್ಯಾಂಕಲ್ಲಿ ಎಷ್ಟು ಉತ್ತರ ಬೇಕು ಅಷ್ಟೇ ಮಾತ್ರ ಬರೀರಿ, ತುಂಬ ಉದ್ದ ಬರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದು ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್. ಅಗೇನ್ ಇಟ್ ವಿಲ್ ಬಿ ದೇರ್ ಫಾರ್ 5 ಮಾರ್ಕ್ಸ್. ಸೊ ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಇದನ್ನು ಪ್ಯಾರಾಗ್ರಾಫಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಬರ್ತಕ್ಕಂಥ ಪಂಕ್ಚುಯೇಷನ್ ಮಾರ್ಕ್ಸ್ನ ನೀವು ಯೂಸ್ ಮಾಡಬಾರ್ದು. ಸೊ ಪ್ಯಾರಾಗ್ರಾಫಲ್ಲಿ ಬರೀಬೇಕು. ಮೊದಲು ಪ್ಯಾರಾಗ್ರಾಫಲ್ಲಿ ಫಸ್ಟ್ ಲೈನ್ ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅನ್ನೋದು ಹೇಳ್ಬೇಕು. ಹಾಗಾಗಿ ಸೊ ಅಲ್ಲಿ ಕ್ವೆಶ್ಚನ್ನ ಅಥವಾ ಸ್ಟೇಟ್ಮೆಂಟಾ ಅಥವಾ ಕ್ವೆಶ್ಚನ್ ಮಾರ್ಕಾ ಅಂತ ನೋಡಬೇಕಾಗುತ್ತೆ. ಅಲ್ಲಿ ಕ್ವೆಶ್ಚನ್ ಮಾರ್ಕ್ ಇರೋದ್ರಿಂದ ಡಾನ್ ಗಾನ್ಸೆಲೋ
ಆಸ್ಕ್ಡ್ ಅಥವಾ ಕ್ವೆಶ್ಚನ್ಡ್ ಅಂತ ಹೇಳ್ಬೋದು. ಸೊ ಆಸ್ಕ್ಡ್ ಅಥವಾ ಕ್ವೆಶ್ಚನ್ಡ್ ಡಾನಾ ಲಾರಾ ದಟ್. ಸೊ ಇಲ್ಲಿ ಕ್ವೆಶ್ಚನ್ ಯಾವ ಥರ ಶುರುವಾಗಿದೆ ಅಂದರೆ ಡೂ ಯು ಮೈಂಡ್, ಡೂ ಯು ಅಂತ ಶುರುವಾಗಿದೆ. ಈ ಥರ ಡೂ ಯು, ವಿಲ್ ಯು, ಕ್ಯಾನ್ ಯು, ಆರ್ ಯು ಅನ್ನೋಂಥ ಪದಗಳಿಂದ ಏನಾದರೂ ಕ್ವೆಶ್ಚನ್ ಶುರುವಾಗಿದ್ರೆ ಅಲ್ಲಿ ಇಫ್ ಅನ್ನೋದು ಸೇರಿಸ್ಬೇಕು. ಇಫ್ ಅಥವಾ ವೆದರ್ ಅನ್ನೋಂಥ ವರ್ಡನ್ನು ಸೇರಿಸ್ಬೇಕು. ಹಾಗಾಗಿ ಡಾನ್ ಗಾನ್ಸೆಲೋ ಆಸ್ಕ್ ಡಾನಾ ಲಾರಾ ಇಫ್. ಓಕೆ, ಇಫ್ ಮೊದಲು ಸೇರಿಸಬೇಕು. ಯು ಅನ್ನೋದು ಮೊದಲು ಬರುತ್ತೆ. ಯು ಅಂದರೆ ಯಾರು? ಶಿ. ಸೊ ಇಫ್ ಶಿ ಮೈಂಡ್ ಹಿಸ್ ರೀಡಿಂಗ್ ಅಲಾಂಗ್, ಮೈ ರೀಡಿಂಗ್, ಮೈ ಅಂದರೆ ಡಾನ್ ಗಾನ್ಸೆ ಹೇಳ್ತಾ ಇರೋದು, ಹಾಗಾಗಿ ಈಸ್ ರೀಡಿಂಗ್ ಅಲೌಡ್. ಸೊ ಡಾನಾ ಲಾರಾ ರಿಪ್ಲೈಡ್, ಅದಕ್ಕೆ ಆ ಕ್ವೆಶ್ಚನ್ಗೆ ರಿಪ್ಲೈ ಮಾಡ್ತಾ ಇದ್ದಾಳೆ, ಹಾಗಾಗಿ ರಿಪ್ಲೈಡ್ ಅಂತ ಬರಿಬೋದು. ರಿಪ್ಲೈಡ್ ದ್ಯಾಟ್ ಹಿ, ಯು ಇರೋದು ಹಿ ಆಗುತ್ತೆ, ಕ್ಯಾನ್ ಇರೋದು ಕುಡ್ ಆಗುತ್ತೆ. ಈ ಕುಡ್ ರೀಡ್ ಆಸ್ ಲೌಡ್ ಆಸ್ ಹಿ ಪ್ಲೀಸ್. ಓಕೆ, ಅವನಿಗೆ ಎಷ್ಟು ಜೋರಾಗಿ ಸಾಧ್ಯ ಆಗುತ್ತೋ ಅಷ್ಟು. ಅಂಡರ್ಲೈನ್ ಮಾಡಿರೋ ವರ್ಡ್ಗಳನ್ನು ನೀವು ಚೇಂಜ್ ಮಾಡ್ತಾ ಹೋಗಬೇಕಾಗುತ್ತೆ. ಮತ್ತೆ ಕ್ವೆಶ್ಚನ್ ಮಾಡ್ತಾನೆ. ಡಾನ್ ಗಾನ್ಸೆಲೋ ಎಗೈನ್, ಸೊ ಎಗೈನ್ ಬರೀಬಾರ್ದು. ಡಾನ್ ಗಾನ್ಸೆಲೋ ಆಸ್ಕ್ಡ್ ಕ್ಯಾನ್ ಯು ರೀಡ್ ವಿತೌಟ್ ಗ್ಲಾಸಸ್. ಆಸ್ಕ್ಡ್ ಇಫ್ ಶಿ, ಯು ಇರೋದು ಮೊದಲಾಗುತ್ತೆ, ಶಿ ಕುಡ್ ರೀಡ್ ವಿತೌಟ್ ಗ್ಲಾಸಸ್. ಡಾನಾ ಲಾರಾ ರಿಪ್ಲೈಡ್ ಶಿ ಕುಡ್ ರೀಡ್. ಓಕೆ, ಸೊ ಇಷ್ಟನ್ನು ನೀವು ಬದಲಾವಣೆ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೇ ಥರ ಫುಲ್ ಸ್ಟಾಪು, ಸೊ ಫುಲ್ ಸ್ಟಾಪ್ ಒಂದೇ ಇರೋದು, ಕ್ವೆಶ್ಚನ್ ಮಾರ್ಕ್ ಕಾಮಗಳು ಯಾವುದು ಇರೋದಿಲ್ಲ. ಇದನ್ನು ಪ್ಯಾರಾಗ್ರಾಫಲ್ಲಿ ಬರಿಬೇಕಾಗ್ತದೆ. ಸೊ ನೆಕ್ಸ್ಟ್ 29th ಕ್ವೆಶ್ಚನ್ ಬಂದು ನೋಟ್ ಮೇಕಿಂಗು. ಇಲ್ಲಿ 4 ಮಾರ್ಕ್ಸ್ ಇರ್ತಾ ಇತ್ತು, ಈಗ ನಿಮಗೆ ಅದನ್ನು 2 ಮಾರ್ಕ್ಸಿಗೆ ರೆಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ ನೀವು ಆ ಪ್ಯಾಸೇಜನ್ನು ಓದಬೇಕಾಗುತ್ತೆ. ಆ ಪ್ಯಾಸೇಜ್ ಓದಿದ್ರೆ ಇಲ್ಲಿ ಏನು ಬರಿಬೇಕು ಅನ್ನೋ ಆನ್ಸರು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಲೆಟರ್ ರೈಟಿಂಗ್ ಜಾಬ್ ಅಪ್ಲಿಕೇಶನ್. ನಾನು ನನ್ನ ಚಾನೆಲಲ್ಲಿ ನಾನು ಹೇಳಿದ್ದೀನಿ, 2 ಲೆಟರ್ನ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ, ಜಾಬ್ ಅಪ್ಲಿಕೇಶನ್ ಅಂತ ಹೇಳಿ. ಸೊ ಇಲ್ಲಿ ಸೇಲ್ಸ್ ರೆಪ್ರೆಸೆಂಟೇಟಿವ್ ಎನಿ ಡಿಗ್ರಿ ವಿತ್ 2 years ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಹಾಗಾಗಿ ಸೊ ಅವರು ಏನೆಲ್ಲ ಕೇಳಿದ್ದಾರೆ ಕ್ವಾಲಿಫಿಕೇಷನ್, ಅದನ್ನೆಲ್ಲ ನೀವು ಕವರಿಂಗ್ ಲೆಟ್ರಲ್ಲಿ ಬರಿಬೇಕಾಗುತ್ತೆ. ಮತ್ತು ರೆಸ್ಯೂಮೇಲೂ ನಿಮ್ಮ ಡೀಟೇಲ್ಸನ್ನು ಬರಿಬೇಕು. ಸೊ ನನ್ನ ಲೆಟರ್ ರೈಟಿಂಗನ್ನು ನೋಡಿ ನೀವು, ಆ ಲೆಟರ್ ರೈಟಿಂಗ್ 2 ಲೆಟರ್ ರೈಟಿಂಗ್, ಒಂದು ಟೀಚರ್ ಪೋಸ್ಟಿಂದು ಒಂದು ಮಾಡಿದ್ದೀನಿ, ಮತ್ತೊಂದು ಎನಿ ಡಿಗ್ರಿಗೆ ಒಂದು ಸೇಲ್ಸ್ ರೆಪ್ರೆಸೆಂಟೇಟಿವ್ದು ಮಾಡಿದ್ದೀನಿ. ಅದನ್ನು ನೀವು ನೋಡ್ಕೊಂಡು ಅದನ್ನು ಫಾಲೋ ಮಾಡ್ಕೊಳ್ಬೋದು. ಅಲ್ಲಿ ಡೇಟ್ ಆಫ್ ಬರ್ತ್ ಅನ್ನೋ ಜಾಗದಲ್ಲಿ ನಾನು DDMMYY ಅಂತ ಹಾಕಿದ್ದೀನಿ. ಅಲ್ಲಿ ಡೇಟು ನಿಮ್ಮದೇ, ಹುಟ್ಟಿದ ಡೇಟು ನಿಮ್ಮದೇ ಮಂತ್ ಹಾಕ್ಕೊಳ್ಬೋದು. ಮತ್ತು ಇಯರ್ ಆಫ್ ಬರ್ತ್ ನಿಮ್ಮ ಒರಿಜಿನಲ್ ಇಯರ್ ಆಫ್ ಬರ್ತ್ ಹಾಕೋಂಗಿಲ್ಲ. ಯಾಕಂದರೆ ಡಿಗ್ರಿ ಕಂಪ್ಲೀಷನ್ ಆಗಿರಬೇಕು ಅಂದರೆ ನಿಮಗೆ 23 years ಅಥವಾ 24 years ಆಗಿರಬೇಕಾಗತ್ತೆ. ಹಾಗಾಗಿ ನೀವು 2003 ಹುಟ್ಟಿದ್ರೆ 2018 ಆ ಥರ ಏನಾದರೂ ಇದ್ದರೆ ಹಿಂದೆ ಹೋಗಬೇಕಾಗುತ್ತೆ. ಓಕೆ, ಹಿಂದೆ ಹೋಗಿ ನೀವು ಎಷ್ಟು ವರ್ಷಗಳು ಅಂದರೆ 2 years ಎಕ್ಸ್ಪೀರಿಯನ್ಸು ಕೇಳಿದ್ದಾರೆ, ನಿಮಗೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಸೊ ನೀವು ಈಗ ಅಕಸ್ಮಾತ್ ಎಲ್ಲರಿಗೂ 18 years ಅಂದರೆ ನೀವು ಮತ್ತೆ 24 years ಮತ್ತು ಪ್ಲಸ್ 2 years ಆಫ್ ಎಕ್ಸ್ಪೀರಿಯನ್ಸ್, ನಿಮಗೆ 26 years ಆಗಿದೆ ಅಂತ ಅಂದ್ಕೊಳ್ಬೇಕು. ಸೊ 26 years ಆಗಿದೆ ಅಂತ ನೀವು ಒಂದು 8 years ಹಿಂದೆ ಹೋಗಬೇಕು. 2008 ನೀವು ಹುಟ್ಟಿದ್ರೆ ನೀವು 5 ವರ್ಷ 6 ವರ್ಷ ಹಿಂದೆ ಹೋಗಿ 2000 ಅಂತ ಹಾಕ್ಕೊಳ್ಬೋದು. ಓಕೆ, ಸೊ 2000 ಹಾಕ್ಕೊಳ್ಳಿ. SLC ಪಾಸಿಂಗ್ ಇಯರ್ ಬಂದು 2016 ಆಗುತ್ತೆ, PUC ಬಂದು 2018 ಆಗುತ್ತೆ, ಮತ್ತು ಡಿಗ್ರಿ ಬಂದು 2024 ಅಥವಾ 25 ಆಗುತ್ತೆ. ಸೊ ಅದನ್ನು ನೋಡಿಕೊಂಡು ಬರಿಬೇಕಾಗುತ್ತೆ. ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಡಿಸ್ಕ್ರೈಬ್ ಮಾಡಿದ್ದೀನಿ, ಅದನ್ನು ಒಂದ್ಸಲ ನೋಡ್ಕೊಳ್ಳಿ ಮಕ್ಕಳು. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೊಸ ಪ್ಯಾಟರ್ನ್ ಕ್ವೆಶ್ಚನ್ ಪೇಪರ್ ಆ್ಯಂಡ್ ಮೋಸ್ಟ್ ಲೈಕ್ಲಿ 2 mark ಕ್ವೆಶ್ಚನ್ಸ್
I'll be discussing you. ಥ್ಯಾಂಕ್ ಯು. ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ, ಎಲ್ಲರಿಗೂ ನಿಮ್ಮ ಫ್ರೆಂಡ್ಸಿಗೆ ಹೇಳಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕಾನ್ ಪ್ರೆಸ್ ಮಾಡಬೇಕು. ಬೆಲ್ ಐಕಾನ್ ಪ್ರೆಸ್ ಮಾಡಿಲ್ಲ ಅಂದರೆ ನಿಮಗೆ ನೋಟಿಫಿಕೇಶನ್ ಬರೋದಿಲ್ಲ. ಹಾಗಾಗಿ ನೋಟಿಫಿಕೇಶನ್ ಬರಬೇಕು ಅಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮಕ್ಕಳ. ಥ್ಯಾಂಕ್ ಯು. ಹೋಪ್ ದಿಸ್ ವಾಸ್ ವೆರಿ ಹೆಲ್ಪ್ಫುಲ್ ಟು ಯು and share it with your friends. The next video I'll come back with a new pattern of question paper. Thank you all. Good luck.